ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿ ಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತ ಪಿರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟರು. ಈ ಭವಿಷ್ಯದಲ್ಲಿ ಏನು ಅಂದ್ರೆ, ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ, ಬೆಳೆ, ಬಿತ್ತನೆ, ಬರ್ತದೆ. ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹಳ್ಳಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಿಕ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕು, ಕೆಲವು ಕಡೆ ಎಲ್ಲ ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಒಂದು ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಈ ಪದ ಯಾರಿಗಾರು ತಗೋಬಹುದು. ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಹಿಡ್ಕೊ ಬರ್ತೀನಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು, ಅದು ಪರಿಹಾರ ಮಾಡ್ಕೊಂಡು ಸರಿಯಾಗುತ್ತೆ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದ್ದಲ್ಲ, ಈಗ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ, ಇನ್ನು ಮುಂದುವರಿತದೆ. ಸೀಸ್ಫೈರ್ ಆಗಿದೆ ಅಂತ ಹೇಳ್ತೀರಾ? ಸೀಸ್ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬೇಕಲ್ಲ. ಯುದ್ಧ ನಿಂತಿದೆ, ಆ ಮನಸ್ಸುಗಳು ನಿಲ್ಬೇಕಲ್ಲ. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲಬೇಕು. ತತ್ಪೂರ್ತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದ್ರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿ ಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತ ಪಿರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟರು. ಈ ಭವಿಷ್ಯದಲ್ಲಿ ಏನು ಅಂದ್ರೆ, ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ, ಬೆಳೆ, ಬಿತ್ತನೆ, ಬರ್ತದೆ. ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹಳ್ಳಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಿಕ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕು, ಕೆಲವು ಕಡೆ ಎಲ್ಲ ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಒಂದು ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಈ ಪದ ಯಾರಿಗಾರು ತಗೋಬಹುದು. ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಹಿಡ್ಕೊ ಬರ್ತೀನಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು, ಅದು ಪರಿಹಾರ ಮಾಡ್ಕೊಂಡು ಸರಿಯಾಗುತ್ತೆ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದ್ದಲ್ಲ, ಈಗ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ, ಇನ್ನು ಮುಂದುವರಿತದೆ. ಸೀಸ್ಫೈರ್ ಆಗಿದೆ ಅಂತ ಹೇಳ್ತೀರಾ? ಸೀಸ್ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬೇಕಲ್ಲ. ಯುದ್ಧ ನಿಂತಿದೆ, ಆ ಮನಸ್ಸುಗಳು ನಿಲ್ಬೇಕಲ್ಲ. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲಬೇಕು. ತತ್ಪೂರ್ತವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದ್ರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಭಾರತಕ್ಕೆ
ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿ ಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತ ಪಿರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಏನು ಅಂದ್ರೆ, ಸಂಕ್ರಾಂತಿಯ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ, ಬೆಳೆ, ಬಿತ್ತನೆ, ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಲ್ಲ ಕಡೆ ಇಲ್ಲ, ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದನ್ನು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದೆ ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಈ ಪದ ಯಾರಿಗೆ ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆಯಲ್ಲ ಈಗ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ, ಇನ್ನು ಮುಂದುವರಿತದೆ. ಸೀಸ್ ಫೈರ್ ಆಗಿದೆ ಅಂತ ಹೇಳ್ತೀರಾ? ಸೀಸ್ ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬೇಕಲ್ಲ. ಯುದ್ಧ ನಿಂತಿದೆ, ಆ ಮನಸ್ಸುಗಳು ನಿಲ್ಲಬೇಕಲ್ಲ. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲಿಸ. ಅತ್ಯುತ್ತಮವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದ್ರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿ ಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತ ಪಿರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಏನು ಅಂದ್ರೆ, ಸಂಕ್ರಾಂತಿಯ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ, ಬೆಳೆ, ಬಿತ್ತನೆ, ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಲ್ಲ ಕಡೆ ಇಲ್ಲ, ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದನ್ನು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದೆ ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಈ ಪದ ಯಾರಿಗೆ? ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು. ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆಯಲ್ಲ ಈಗ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ, ಇನ್ನು ಮುಂದುವರಿತದೆ. ಸೀಸ್ ಫೈರ್ ಆಗಿದೆ ಅಂತ ಹೇಳ್ತೀರಾ? ಸೀಸ್ ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬೇಕಲ್ಲ. ಯುದ್ಧ ನಿಂತಿದೆ, ಆ ಮನಸ್ಸುಗಳು ನಿಲ್ಲಬೇಕಲ್ಲ. ಮನಸ್ಸುಗಳು ನಿಂತಾಗ ಯುದ್ಧ ನಿಲ್ಲಿಸ. ಅತ್ಯುತ್ತಮವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದ್ರು ಅಮೆರಿಕದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಭಾರತ
ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿ ಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮಾನಸಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತೆ ಅಂತ ಪ್ರಿಯಾಪಟ್ಟಣದ ದೊಡ್ಡಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟರು. ಈ ಭವಿಷ್ಯದಲ್ಲಿ ಏನು ಅಂದ್ರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಾದ ಕಡೆ ಇಲ್ಲ, ಸಂಕ್ರಾಂತಿವರೆಗೆ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದನ್ನು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಒಂದು ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ ಸೆಂಟ್ರಲ್ ಸ್ಟೇಟ್ ಹಿಡ್ಕೊಂಡು ಬರ್ತೀವಿ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ, ಅದು ಪರಿಹಾರ ಮಾಡ್ಕೊಂಡು